ಡಯಟ್ ಮಾಡಿದ್ರೆ ನೀವು ಸಾಯೋದು ಗ್ಯಾರಂಟಿ. ಮೊನ್ನೆ ಅಷ್ಟೇ ಕೇರಳದಲ್ಲಿ ಒಂದು ಹುಡುಗಿ ಇಂಟರ್ನೆಟ್ ಅಲ್ಲಿ ಯಾವುದೋ ಡಯಟ್ ಪ್ಲಾನ್ಸ್ ನೋಡ್ಕೊಂಡು ಅದನ್ನ ಎಕ್ಸ್ಟ್ರೀಮ್ ಆಗಿ ಫಾಲೋ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ತನ್ನ ಪ್ರಾಣ ಕಳ್ಕೊಂಡಿದ್ದಾಳೆ. ಸುಮಾರು ಜನ ಡಯಟ್ ಶುರು ಮಾಡೋದೇ ಫ್ಯಾಟ್ ಲಾಸ್ ಮಾಡ್ಕೊಳಕ್ಕೆ. ಆದ್ರೆ ನೀವು ಇದನ್ನೆಲ್ಲ ಮಾಡ್ಕೊಂಡು ಕೊನೆಗೆ ಸಣ್ಣನೂ ಆಗಿ ಹಾಸ್ಪಿಟಲ್ ಎಂಡಪ್ ಆಗ್ತೀರಾ, ಸುಮಾರು ಹೆಲ್ತ್ ಡಿಸಾರ್ಡರ್ಸ್ ಬರ್ಸ್ಕೊಳ್ತೀರಾ ಅಂತಂದ್ರೆ ಅದನ್ನ ಮಾಡಿನೂ ಏನು ಉಪಯೋಗ? ಬರೀ ಸಣ್ಣ ಆಗೋದು ನಮ್ ಗುರಿ ಆಗಿರ್ಬಾರ್ದು. ಹೆಲ್ದಿಯಾಗಿ ಒಳ್ಳೆ ಲೈಫ್ ಸ್ಟೈಲ್ ಜೊತೆಗೆ ಸಣ್ಣ ಆಗ್ಬೇಕು, ಅವಾಗ್ಲೇ ಸಸ್ಟೈನೇಬಲ್ ಆಗಿರೋದು. ಇಲ್ಲ ಅಂತಂದ್ರೆ ಇವತ್ತು ಸಣ್ಣ ಆಗ್ತೀರಾ, ಒಂದ್ 3 ತಿಂಗಳು 4 ತಿಂಗಳು 6 ತಿಂಗಳು ಮಾಡ್ಬಿಟ್ಟು ರಿಸ್ಟ್ರಿಕ್ಟಿವ್ ಆಗಿ ಆಮೇಲೆ ಚೆನ್ನಾಗಿ ತಿನ್ನಕ್ ಶುರು ಮಾಡ್ತೀರಾ, ಮತ್ತೆ ವೆಯ್ಟ್ ಗೇನ್ ಆಗ್ತೀರಾ, ಮತ್ತೆ ಈ ಸೈಕಲ್ ರಿಪೀಟ್ ಆಗ್ತಿರುತ್ತೆ. ಸೊ ಸಣ್ಣ ಆಗ್ಬೇಕು, ಫ್ಯಾಟ್ ಲಾಸ್ ಮಾಡ್ಬೇಕು ಅಂತ ಅಂದ್ರೆ ಹೆಲ್ದಿ ವೇನಲ್ಲಿ ಮಾಡ್ಬೇಕು. ಫ್ಯಾಟ್ ಲಾಸ್ ನ ಹೆಲ್ದಿ ವೇನಲ್ಲಿ ಹೇಗ್ ಮಾಡೋದು ಅಂತ ನಾನು 5 ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಏನೇನ್ ಮಾಡಬಾರ್ದು ಅಂತ ತಿಳ್ಕೊಳ್ಳಿ. ಇಂಟರ್ನೆಟ್ ಅಲ್ಲಿ ಯಾವ್ದೋ ಒಂದು ಡಯಟ್, ಈಗ ಫಾರ್ ಎಕ್ಸಾಂಪಲ್ ಈ ಹುಡುಗಿ ಮಾಡಿದಂತ ವಾಟರ್ ಡಯಟ್, ಬರೀ ಲಿಕ್ವಿಡ್ ಅಲ್ಲಿ ಇರ್ತಾರೆ, ಅಂದ್ರೆ ಏನು ತಿನ್ನಲ್ಲ, ಬರೀ ಲಿಕ್ವಿಡ್ ಅಲ್ಲಿ ಇರ್ತಾರೆ. ಆಮೇಲೆ ಬರೀ ಹಣ್ಣು ತರಕಾರಿ ಸುಮಾರು ದಿನ ತಿನ್ನೋದು, ಅಥವಾ ಬರೀ ಮಾಂಸ ತಿನ್ಕೊಂಡು ಡಯಟ್ ಮಾಡೋದು, ಈ ತರದ ಡಯಟ್ಸ್ ಎಲ್ಲ ಯಾವುದೇ ಕಾರಣಕ್ಕೂ ಫಾಲೋ ಮಾಡಕ್ ಹೋಗ್ಬಿಡಿ. ಹೌದು, ಇದೆಲ್ಲ ಮಾಡೋದ್ರಿಂದ ಒಂದು ವಾರದಲ್ಲಿ, 15 ದಿನದಲ್ಲಿ, 21 ದಿನದಲ್ಲಿ ಒಳ್ಳೆ ವೆಯ್ಟ್ ಲಾಸ್ ಆಗ್ತೀರಾ. ಬಟ್ ಅದು ಫ್ಯಾಟ್ ಆಗಿರಲ್ಲ. ಫ್ಯಾಟ್ ಜೊತೆಗೆ ಮಸಲ್ಸ್ ಕೂಡ ಲಾಸ್ ಆಗ್ತಿರುತ್ತೆ ಅಂಡ್ ಅದು ಹೆಲ್ದಿನೂ ಆಗಿರಲ್ಲ. ಅದಾಗಿದ್ ಸ್ವಲ್ಪ ದಿನಕ್ಕೆ ಮತ್ತೆ ನೀವು ನಾರ್ಮಲ್ ಆಗಿ ತಿನ್ನಕ್ ಶುರು ಮಾಡಿದಾಗ ವೆಯ್ಟ್ ಎಲ್ಲ ವಾಪಸ್ ಬರುತ್ತೆ. ಈ ಚಂದಕ್ಕೆ ಏನಕ್ಕೆ ಮಾಡಬೇಕು, ಹೇಗೆ ನಿಮಗೆ ನೀವೇ ಡಯಟ್ ಡಿಸೈನ್ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಆ ಥರ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಹೆಲ್ದಿ ವೇನಲ್ಲಿ ಫ್ಯಾಟ್ ಲಾಸ್ ಮಾಡಿ. ಮೊದಲನೇದು, ಕ್ಯಾಲರಿಕ್ ಡೆಫಿಸಿಟ್ ಅಲ್ತೀನಿ. ಅಂದ್ರೆ ನಿಮ್ ಬಾಡಿ ಒಂದು ದಿನದಲ್ಲಿ ಎಷ್ಟು ಊಟ ಬೇಕು ಅದನ್ನ ಮೇಂಟೆನೆನ್ಸ್ ಕ್ಯಾಲರೀಸ್ ಅಂತೀವಿ. ಅದಕ್ಕಿಂತ 200 ಕ್ಯಾಲರಿ ಕಡಿಮೆ ಮಾಡ್ಕೊಳ್ಳಿ, ಅಲ್ಲಿಂದ ಶುರು ಮಾಡಿ. ಸೊ ಬಾಡಿಗೆ ಬೇಕಾಗಿರೋದಕ್ಕಿಂತ ಕಡಿಮೆ ಊಟ ಕೊಡೋದನ್ನ ಕ್ಯಾಲರಿಕ್ ಡೆಫಿಸಿಟ್ ಅಂತೀವಿ. ನೋಡಿ, ಕಡಿಮೆ ಊಟ ಅಂದಿದ ತಕ್ಷಣ ಉಪವಾಸ ಇರೋದು, ಹಸ್ಕೊಂಡಿರೋದು, ಬರೀ ಒಂದ್ ಹೊತ್ತು ತಿನ್ನೋದು ಅಥವಾ ಏನು ತಿಂದಲೇನೆ ಇರೋದು ಅಲ್ಲ. ಬ್ಯಾಲೆನ್ಸ್ಡ್ ಆಗಿ ಚೆನ್ನಾಗಿ ತಿನ್ಕೊಂಡು ಹೋಗ್ಬೇಕು. ಎರಡನೇದು, ಬ್ಯಾಲೆನ್ಸ್ಡ್ ಮೀಲ್ಸ್ ತಿನ್ನಿ. ಅಂದ್ರೆ ನಿಮ್ಮ ಪ್ಲೇಟ್ ಅಲ್ಲಿ ಪ್ರೋಟೀನು, ಫೈಬರು ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಇದನ್ನ ಬ್ಯಾಲೆನ್ಸ್ಡ್ ಮೀಲ್ಸ್ ಅಂತ ಕರಿತೀವಿ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಅಂತ ಅಂದ್ರೆ ಮೊಟ್ಟೆ, ಚಿಕನ್ನು, ವೇ ಪ್ರೋಟೀನು, ಫಿಶು, ಪನ್ನೀರು, ಇದೆಲ್ಲ ಪ್ರೋಟೀನ್ ಸೋರ್ಸಸ್. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಾವು ದಿನ ತಿನ್ನೋ ಅನ್ನ, ಚಪಾತಿ, ಮುದ್ದೆ, ಓಟ್ಸು, ಇದೆಲ್ಲ ಕಾರ್ಬೋಹೈಡ್ರೇಟ್ ಸೋರ್ಸಸ್. ಫೈಬರ್ ಅಂದ್ರೆ ಹಣ್ಣು, ತರಕಾರಿ. ಸೊ ಒಂದು ಪ್ಲೇಟ್ ಅಲ್ಲಿ ಇವಿಷ್ಟು ಇರಬೇಕು. ಇವಿಷ್ಟು ಅಂದ್ರೆ ಎಲ್ಲವೂ ಅಲ್ಲ, ಪಿಕ್ ಮಾಡ್ಕೊಳ್ಳಿ. ನಿಮ್ ಪ್ಲೇಟ್ ಅಲ್ಲಿ 35% ಅಷ್ಟು ಫೈಬರ್ ಇರ್ಲಿ, ಒಂದ್ 40% ಅಷ್ಟು ಪ್ರೋಟೀನ್ ಇರ್ಲಿ, ಮಿಕ್ಕಿದ ಪರ್ಸೆಂಟೇಜ್ ನ ಕಾರ್ಬೋಹೈಡ್ರೇಟ್ಸ್ ಮಾಡ್ಕೊಳ್ಳಿ. ಫಸ್ಟ್ ಯಾವತ್ತು ಪ್ರೋಟೀನ್ ಫೈಬರ್ ತಿಂದು ನಿಮ್ ಹೊಟ್ಟೆ ತುಂಬಿಸ್ಕೊಂಡ್ಬಿಡಿ. ಪ್ರೋಟೀನ್ ಮತ್ತೆ ಫೈಬರ್ ನ ಹೈಲಿ ಸೇಶಿಯೇಟಿಂಗ್ ಫುಡ್ಸ್ ಅಂತೀವಿ. ಅಂದ್ರೆ ಇದನ್ನ ಕಡಿಮೆ ತಿಂದ್ರೂ ಕೂಡ ಜಾಸ್ತಿ ಹೊತ್ತು ನಿಮ್ ಹೊಟ್ಟೆನ ಫುಲ್ ಆಗಿಟ್ಟಿರುತ್ತೆ, ಬೇಗ ಹಶು ಆಗಲ್ಲ. ಕಾರ್ಬೋಹೈಡ್ರೇಟ್ಸ್ ಉಲ್ಟಾ ಎಫೆಕ್ಟ್, ಜಾಸ್ತಿ ತಿನ್ಬೇಕು ಮತ್ತೆ ಬೇಗ ಹಶು ಆಗಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಪ್ರೋಟೀನ್ ಮತ್ತೆ ಫೈಬರ್ ನ ಫಸ್ಟ್ ತಿನ್ನಿ, ಲಾಸ್ಟ್ ಅಲ್ಲಿ ಎಷ್ಟು ನಿಮ್ ಹೊಟ್ಟೆಲ್ ಜಾಗ ಇರುತ್ತೆ ಅಷ್ಟನ್ನ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ತುಂಬಿಸ್ಕೊಳ್ಳಿ. ಥರ್ಡ್ ಪಾಯಿಂಟ್, ಅಟ್ಲೀಸ್ಟ್ 0.8 to 1.2 grams per kg ಆಫ್ ಬಾಡಿ weight ಆಫ್ ಪ್ರೋಟೀನ್ ತಿನ್ನೋದನ್ನ ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 100 kg ಇದ್ರೆ 0.8 grams to 1.2 ಅಂದ್ರೆ ಎನಿವೇರ್ ಬಿಟ್ವೀನ್ 80 ಗ್ರಾಮ್ ಇಂದ 120 ಗ್ರಾಮ್ಸ್ ವರೆಗೂ ಪ್ರೋಟೀನ್ ನ ತಿನ್ನೋದನ್ನ ಪ್ರಯಾರಿಟೈಸ್ ಮಾಡಿ. 4ನೇ ಪಾಯಿಂಟ್, ವಾರದಲ್ಲಿ ಅಟ್ಲೀಸ್ಟ್ 3 ದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ನಿಮ್ ಬಾಡಿಲಿ ಮಸಲ್ಸ್ ಬಿಲ್ಡ್ ಆಗುತ್ತೆ. ಮಸಲ್ಸ್ ಆರ್ ಮೆಟಬಾಲಿಕಲಿ ಆಕ್ಟಿವ್ ಟಿಶ್ಯೂಸ್. ನಿಮ್ ಬಾಡಿಲಿ ಎಷ್ಟು ಮಸಲ್ಸ್ ಇದೆ, ನೀವು ರೆಸ್ಟ್ ಅಲ್ಲೂ ಅಷ್ಟು ಕ್ಯಾಲರೀಸ್ ನ ಬರ್ನ್ ಮಾಡ್ತೀರಾ. ಸೊ ಬರೀ ಕಾರ್ಡಿಯೋ ಮಾಡ್ಕೊಂಡು ಫ್ಯಾಟ್ ಲಾಸ್ ಮಾಡೋದು ಒಳ್ಳೇದಲ್ಲ. ಯಾಕೆ ಅಂದ್ರೆ ನೀವು ಮಸಲ್ಸ್ ಕೂಡ ಲಾಸ್ ಮಾಡ್ಕೊಳ್ತಾ ಇರ್ತೀರಾ. ಅದಕ್ಕೆ ವಾರದಲ್ಲಿ ಅಟ್ಲೀಸ್ಟ್ 3 ದಿನ, ಪ್ರತಿದಿನ ಮಾಡಬೇಕು ಅಂತಿಲ್ಲ, ಅಟ್ಲೀಸ್ಟ್ 3 ದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಲಾಸ್ಟ್ ಪಾಯಿಂಟ್, ಕಾರ್ಡಿಯೋ. ಕಾರ್ಡಿಯೋ ಅಂದ್ರೆ ಬರೀ ಟ್ರೆಡ್ಮಿಲ್, ಸೈಕ್ಲಿಂಗು, ಎಲಿಪ್ಟಿಕಲ್ ಅಲ್ಲ, ವಾಕಿಂಗ್. ಸಿಂಪಲ್ ಆಗಿ ವಾಕ್ ಮಾಡಿದ್ರು ಆಯ್ತು. ಡೈಲಿ 8000 to 10,000 ಸ್ಟೆಪ್ಸ್ ವಾಕ್ ಮಾಡೋದನ್ನ ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಇದನ್ನ ನೀವು ಯಾವ ತರ ಮಾಡ್ಕೊಳ್ಳಿ ಅಂತಂದ್ರೆ ಇದಕ್ಕಂತ 1 hour 2 hour ದಿನದಲ್ಲಿ ಸೈಡ್ ಅಲ್ಲಿ ಇಟ್ಟು ವಾಕಿಂಗ್ ಮಾಡೋ ತರ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಲೈಫ್ ಸ್ಟೈಲ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, ದಿನ ಕಾಲಲ್ಲಿ ಎಲ್ಲರೂ ಮಾತಾಡ್ತೀವಿ, ಅದನ್ನ ಕೂತು ಒಂದು ಜಾಗದಲ್ಲಿ ಮಾತಾಡೋ ಬದಲು ಫೋನ್ ಇಟ್ಕೊಂಡು ಓಡಾಡ್ಕೊಂಡು ಮಾತಾಡಿ. ಅವಾಗ ನಿಮಗೆ ಗೊತ್ತಿಲ್ದಲೇನೆ ಎಷ್ಟೋ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿರ್ತೀರಾ. ದಿನದಲ್ಲಿ ಅಟ್ಲೀಸ್ಟ್ 3 to 4 ಲೀಟರ್ಸ್ ವಾಟರ್ ಕುಡೀರಿ. ಈ ತರ ನೀರು ಕುಡಿಯೋದ್ರಿಂದ ಯು ವಿಲ್ ಗೋ ಟು ದ ಲೂ ಆಫ್ಟನ್. ಸೊ ಅಲ್ಲೂ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀರಾ. ಸೊ ನಿಮ್ಮ ಲೈಫ್ ಸ್ಟೈಲ್ ಅಲ್ಲೇ ಆದಷ್ಟು ಆಕ್ಟಿವ್ ಆಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಗೊತ್ತಿಲ್ದಲೇನೆ ಹೋಗ್ತಾ ಹೋಗ್ತಾ 8,000 to 10,000 ಸ್ಟೆಪ್ ಸಿಂಪಲ್ ಆಗಿ ಕವರ್ ಆಗೋಗುತ್ತೆ. ಕೊನೆಯದಾಗಿ ಒಂದು ಬೋನಸ್ ಟಿಪ್, ರೆಸ್ಟ್. ಡೈಲಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಬೇಡಿ. ನಿಮ್ ಫ್ಯಾಟ್ ಲಾಸ್ ಆಗಿರ್ಲಿ ಅಥವಾ ನಿಮ್ ಮಸಲ್ ರಿಕವರಿ ಆಗಿರ್ಲಿ, ಇದೆಲ್ಲ ಆಗೋದು ನೀವು ರೆಸ್ಟ್ ಮಾಡಿದಾಗ. ಸೊ ಡೈಲಿ 7 to 8 hours ಸ್ಲೀಪ್ ನ ಪ್ರಯಾರಿಟೈಸ್ ಮಾಡಿ, ಚೆನ್ನಾಗಿ ಮಲ್ಗಿ. ಇದಿಷ್ಟು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿಕೊಂಡು ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ಓನ್ ಡಯಟ್ ನ ಡಿಸೈನ್ ಮಾಡ್ಕೊಳ್ಳಿ. ನೀವು ಅನ್ನ ತಿನ್ನೋರಾಗಿದ್ರೆ ದಿನ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಕಾರ್ಬ್ಸ್ಗೆ. ಮೊಟ್ಟೆ ತಿನ್ನೋರಾಗಿದ್ರೆ ದಿನ ಮೊಟ್ಟೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಪ್ರೋಟೀನ್ಗೆ.
ಹಣ್ಣು ತರಕಾರಿ ಏನೇನ್ ತಿಂತೀರಾ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಫೈಬರ್ಗೆ. ಸೊ ಈ ತರ ಮಾಡ್ಕೊಂಡು ಒಂದು ಬ್ಯಾಲೆನ್ಸ್ಡ್ ಮೀಲ್ಸ್ ಮಾಡ್ಕೊಂಡು ನಿಮ್ ಡಯಟ್ ನ ಓನ್ ಆಗಿ ಡಿಸೈನ್ ಮಾಡ್ಕೊಂಡು ಫಾಲೋ ಮಾಡಿ. ಅವಾಗ ನಿಮಗೆ ಫಾಲೋ ಮಾಡಕ್ಕೂ ಸುಲಭ ಆಗುತ್ತೆ, ಸಸ್ಟೈನೇಬಲ್ ಆಗೂ ಇರುತ್ತೆ. ಸ್ಲೋ ಆಗಿ ಗ್ರಾಜುಯಲ್ ಆಗಿ ಫ್ಯಾಟ್ ಲಾಸ್ ಮಾಡ್ಕೊಂಡು ಅದನ್ನ ಲಾಂಗ್ ಟೈಮ್ ವರ್ಗೂ ಸಸ್ಟೈನ್ ಮಾಡ್ಕೋಬಹುದು. ಅದೇ ಸೈಜ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ನೀವು. ಹೀಗೆ ಮಾಡೋದ್ರಿಂದ ನೀವು ಇಂಟರ್ನೆಟ್ ಅಲ್ಲಿ ಈ ಡಯಟ್ ಹೇಗೆ ವರ್ಕ್ ಆಗುತ್ತೆ, ಆ ಡಯಟ್ ಹೇಗೆ ವರ್ಕ್ ಆಗುತ್ತೆ, ಈ ಡಯಟ್ ಮಾಡಿದ್ರೆ ಫ್ಯಾಟ್ ಲಾಸ್ ಆಗುತ್ತಾ, ಇದೇನು ಮಾಡುವಷ್ಟು ಅವಶ್ಯಕತೆ ಇರಲ್ಲ. ಮತ್ತೆ ಹೇಳ್ತಾ ಇದೀನಿ, ಐ ರಿಪೀಟ್, ದ ಓನ್ಲಿ ಡಯಟ್ ದಟ್ ವರ್ಕ್ಸ್ ಫಾರ್ ಯು ಇಸ್ ದ ಡಯಟ್ ದಟ್ ಇಸ್ ಮೇಡ್ ಫಾರ್ ಯು. ಇಲ್ಲ ಒಬ್ಬ ಕೋಚ್ನ ಹೈರ್ ಮಾಡ್ಕೊಂಡು ಒಂದು ಡಯಟ್ ಪ್ಲಾನ್ ನ ಕಸ್ಟಮೈಸ್ ಮಾಡಿಸ್ಕೊಳ್ಳಿ. ಇಲ್ಲಾಂದ್ರೆ ನಾನು ಹೇಳಿದ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ನಿಮ್ ಡಯಟ್ ಪ್ಲಾನ್ ನ ನೀವೇ ಓನ್ ಆಗಿ ಡಿಸೈನ್ ಮಾಡ್ಕೊಳ್ಳಿ. ದಯವಿಟ್ಟು ಯಾವುದೇ ಫ್ಯಾಟ್ ಡಯಟ್ಸ್ ಈ ಟ್ರ್ಯಾಪ್ ಬಿದ್ದು ನಿಮ್ ಹೆಲ್ತ್ ನ ಹಾಳು ಮಾಡ್ಕೊಳ್ಬೇಡಿ. ಫ್ಯಾಟ್ ಲಾಸ್ ಮಾಡ್ಬೋದು, ಆದ್ರೆ ಅದನ್ನ ಮಾಡೋ ನಿಟ್ಟಿನಲ್ಲಿ ನಿಮ್ ಹೆಲ್ತ್ ನ ಹಾಳು ಮಾಡ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಯಾವುದೇ ಅರ್ಥ ಇಲ್ಲ. ಹೆಲ್ದಿಯಾಗಿ ಫ್ಯಾಟ್ ಲಾಸ್ ಮಾಡಿ. ಸ್ಟೇ ಸೇಫ್.